ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. 2026ರ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಗಣಿತ ವಿಷಯದಲ್ಲಿ 2 ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ. ಮೊದಲ ಪ್ರಶ್ನೆ, 6 + ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳಿದೆ. ಇದೊಂದು ಕಂಪಲ್ಸರಿ ಕ್ವಶನ್. ಈ ಒಂದು ಜಾಗದಲ್ಲಿ ಅಭಾಗಲಬ್ಧ ಸಾಧಿಸಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಯಾವ ರೀತಿ ಮಾಡೋದು? ಮೊದಲು ಕೊಟ್ಟಂಥ ಅಭಾಗಲಬ್ಧ ಸಾಧಿಸಿ ಅಂತ ಕೊಟ್ಟದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳೋಣ. ಆಮೇಲೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು? P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು. ಹಾಗಾಗಿ P/Q ಅಂತ ಬರ್ಕೊಂಡು PQ ಸೇರಿದೆ Z, Q ಸಮವಲ್ಲ 0. ಇಲ್ಲಿ ಏನು ಮಾಡ್ತೀನಿ? 6 ಆ ಕಡೆ ತಗೋತೀನಿ, +6 ಆ ಕಡೆ ಒಂದು -6 ಆಯಿತು. ಅಲ್ಲಿಗೆ P/Q -6 ಬಲಗಡೆ ಇದೆ, ವರ್ಗಮೂಲ 2 ಎಡಗಡೆ ಇದೆ. ಇವೆರಡು ಸಮವಲ್ಲ, ಯಾಕಂದರೆ ವರ್ಗಮೂಲ 2 ಇದು ಅಭಾಗಲಬ್ಧ ಸಂಖ್ಯೆ, ಆದರೆ P/Q -6 ಇದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು ಅಂತ ಬರೆದ್ಬಿಟ್ಟು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ನಿಮಗೆ 2ಕ್ಕೆ 2 ಅಂಕಗಳು ಬರುತ್ತೆ. ಮುಂದಿನ ಪ್ರಶ್ನೆ 18ನೇದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ಮೊದಲಿಗೆ ಸಮೀಕರಣ ಬರ್ಕೊಳ್ಳೋಣ. ನೋಡಿ, ಇಲ್ಲಿ 2 ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ. 3 ಟೈಪ್ ಇದೆ. 2 ಚಿಹ್ನೆಗಳು ಬೇರೆ ಬೇರೆ ಇದ್ದು ಸಮನಾಗಿದ್ರೆ ಛೇದ ಹೊಡಿಬಹುದು, ನೇರವಾಗಿ ವರ್ಜಿಸಬಹುದು. ಒಂದು ವೇಳೆ ಚಿಹ್ನೆಗಳು ಬೇರೆ ಬೇರೆ ಇಲ್ಲ, ನೀವು ಚಿಹ್ನೆ ಬದಲು ಮಾಡ್ಕೊಳ್ಳಿ. ಬದಲು ಮಾಡಿಕೊಂಡು ವರ್ಜಿಸುವ ವಿಧಾನವನ್ನು ಬಳಸ್ಬೋದು. ಇಲ್ಲಿ ಅವರೇ ಪ್ಲಸ್ಸು ಮೈನಸ್ಸು ಕೊಟ್ಟಿದ್ದಾರೆ. ವಾಯ್ಗೆ ವಾಯ್ ಇದೆ, ಹಾಗಾಗಿ ನಾವು ವರ್ಜಿಸಬಹುದು. ಇಲ್ಲಿ ವಾಯ್ನ ವರ್ಜಿಸಿ ಆದಮೇಲೆ ಏನು ಉಳಿತೆ? ಇಲ್ಲಿ 3x 2x ಇದೆ. 3 ಚಿಹ್ನೆ ಪ್ಲಸ್, 2 ಚಿಹ್ನೆನೂ ಪ್ಲಸ್. ಚಿಹ್ನೆಗಳು ಸಮ, ಕೂಡಿಸು. 3 2 5x. ಹಾಗೆ 15 5 20. x = 20/5. 5 1 5 4. ಈಗ ಎಕ್ಸ್ನ ಬೆಲೆ ಬರ್ತಾ ಇದೆ 4. ಬಂದಂಥ ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲೋ 2ರಲ್ಲೋ ಹಾಕಿದ್ರೆ ವಾಯ್ನ ಬೆಲೆ ಸಿಗುತ್ತೆ. ಹಾಗಾಗಿ ನಾನು ಸಮೀಕರಣ 1ರಲ್ಲಿ ಎಕ್ಸ್ನ ಬೆಲೆಯನ್ನು ಹಾಕ್ತಾ ಇದ್ದೀನಿ. 4 3 12. 12 ಆ ಕಡೆ ಹೋದ್ಕೊಳ್ಳಿ, 15 12 ಕಳೆದ್ರೆ 3 ಬರ್ತಾ ಇದೆ. ಹಾಗಾಗಿ ಎಕ್ಸ್ನ ಬೆಲೆ 4 ಬಂತು, ವಾಯ್ನ ಬೆಲೆ 3. ಇವಿಷ್ಟು ಕಂಡಿಡಿದಾದ್ಮೇಲೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡೋಣ. 4 3 12, 3 15. ನೋಡಿ, ಎಲ್ಲಿಗೆ ನಮ್ಗೆ ಗೊತ್ತಾಗ್ತಾ ಇದೆ ಉತ್ತರ ಬಂದಿದ್ದು ಸರಿಯಾಗಿದೆ ಅಂತ. ಮುಂದಿನ ಪ್ರಶ್ನೆ 7 13 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಏನು ಮಾಡೋಣ? ಮೊದಲು ಆ ಶ್ರೇಣಿಯನ್ನು ಬರ್ಕೊಳ್ಳೋಣ. ಈ ರೀತಿ ಶ್ರೇಣಿ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವಾಗ ಒಂದೇ ಸೂತ್ರವನ್ನು ಬಳಸಬೇಕು. ಯಾವುದು? S(n) = n/2 (2a + n - 1 × d). ಇಲ್ಲಿ ಮೊದಲನೇ ಪದ A1, A2, A3, D ಕಂಡುಹಿಡ್ಕೊಳ್ಳಿ. A ಅಂದರೆ ಮೊದಲನೇ ಪದ 7, D ಅಂದರೆ ಸಾಮಾನ್ಯ ವ್ಯತ್ಯಾಸ, A2 - A1. 17ರಲ್ಲಿ 13ರಲ್ಲಿ 7 ಕಳೆದ್ರೆ 6, 54 14 ಕೂಡಿಸಾದ್ಮೇಲೆ ಗುಣಾಕಾರ ಮಾಡಬೇಕಿಲ್ಲಿ. ನಮ್ಮ ಉತ್ತರ ಬರ್ತಾ ಇದೆ 340. ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಒಂದು ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಶ್ರೇಣಿಯನ್ನು ಕೊಟ್ಟಿದ್ದಾರೆ, ಎನ್ನನೇ ಪದ ಕೊಟ್ಟಿದ್ದಾರೆ 47. ಹಾಗಾಗಿ ಏನು ಸೂತ್ರದಲ್ಲಿ ಬೆಲೆಯನ್ನು ಹಾಕಿದಾಗ ನಮ್ಗೆ ಉತ್ತರ ಬರ್ತಾ ಇದೆ n = 10. ಮುಂದಿನ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ. ಇಲ್ಲಿ ಏನು ಕೇಳಿದ್ದಾರೆ? ಇದೊಂದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಬಾಹುಗಳು ಸಮ? AB = AC. ಹಾಗೆ O ಕೇಂದ್ರವುಳ್ಳ ವೃತ್ತವನ್ನು ಸಮದ್ವಿಬಾಹು ತ್ರಿಭುಜದ ಬಾಹುಗಳಿಗೆ ಟಚ್ ಆಗುವ ಹಾಗೆ ಅಂತಸ್ಥವಾಗಿರುವಂತೆ ಬಿಡಿಸಿದ್ದಾರೆ. ಇಲ್ಲಿ DEF ಬಿಂದುಗಳು ಸ್ಪರ್ಶಿಸುತ್ತವೆ. ನೋಡಿ, DE ಮತ್ತು F ಸ್ಪರ್ಶ ಬಿಂದುಗಳು. EU BCಯನ್ನು ಅರ್ಧಿಸುತ್ತದೆ ಅಂತ ಸಾಧಿಸಬೇಕು. ಅಂದ್ರೇನು? BCಯ ಸಮ ಅರ್ಧ ಭಾಗ E ಅಂತ ಸಾಧಿಸಬೇಕಾಗಿದೆ. ಹಾಗಾಗಿ ನಾವೀಗ ಮೊದಲೇನು ಮಾಡ್ಕೊಳ್ಳೋಣ? ದತ್ತ ಮಾಹಿತಿ ಪ್ರಕಾರ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಬಾಹ್ಯ ಬಿಂದು A, C ಮತ್ತು F ಸ್ಪರ್ಶ ಬಿಂದುಗಳು. ಗೊತ್ತಾಯ್ತಾ? AD ಮತ್ತು AF ಸ್ಪರ್ಶಕ ಸಮ. ಹಾಗೆ ಬಾಹ್ಯ ಬಿಂದು B ಆದರೆ BD ಮತ್ತು BEಗಳು ಸ್ಪರ್ಶಕಗಳು. C ಬಾಹ್ಯ ಬಿಂದು ಆದರೆ CF ಮತ್ತು CE ಸ್ಪರ್ಶಕಗಳು. ಅದರ ಆಧಾರದ ಮೇಲೆ ಈಗ ನಾವೇನು ಮಾಡೋಣ? ಸಮಬಾಹುಗಳು ಯಾವ್ಯಾವುದು? AB ಅಂದರೆ ಏನರ್ಥ? AD + BB. ನೋಡಿ, ಬರ್ಕೊಂಡೆ. ಹಾಗೆ AC ಅಂದ್ರೇನು? AF + FC. ಹಾಗಾದರೆ ಇವು 2 ಸಮ ಅಲ್ವಾ? AB = AC ಅಲ್ವಾ? ಹಾಗಾಗಿ ಅವುಗಳ ಕೂಡ್ಸು ಬರ್ಕೊಂಡದನ್ನು ಸಮ ಅಂತ ಬರ್ಕೊಳ್ಳುವ. ಇಲ್ಲಿ ಏನಾಗ್ತದೆ? ಇಲ್ಲಿ AD = AF. ನೋಡಿ, ಇವೆರಡು ಸಮ. ಹಾಗಾಗಿ ಇವೆರಡು ಸಮ ಇರೋದ್ರಿಂದ ಇವೆರಡು ಆ ಕಡೆ ಈ ಕಡೆ ಕ್ಯಾನ್ಸಲ್ ಆಗಿ ಹೋಗ್ತವೆ. ಅಲ್ಲಿಗೆ BD = FC ಅಂತ ಗೊತ್ತಾಗುತ್ತೆ. ಅಂದರೆ BD ಬೆಲೆ ಏನು? FC ಬೆಲೆಗೆ ಸಮನಾಗಿದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ BDಗೆ ಇನ್ನೊಂದು ಸಮನಾಗಿರೋದೇನು? BE. ಆದರೆ FCಗೆ ಸಮನಾಗಿರೋದೇನು? EC. ಹಾಗಾಗಿ FC BD 2 ಸಮ ಇರೋದ್ರಿಂದ ಇಲ್ಲಿಂದ ಇಲ್ಲಿವರೆಗಿರುವ ದೂರ ಇಲ್ಲಿಂದ ಇಲ್ಲಿವರೆಗೂ ದೂರಕ್ಕೆ ಸಮನಾಗಿದೆ. ಹಾಗಾಗಿ EU BCಯ ಮಧ್ಯಬಿಂದು ಆಗಿದೆ.
21ನೇ ಪ್ರಶ್ನೆ ನೋಡಿ, ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಮಧ್ಯಪದವನ್ನು ಹೊಡಿತಾ ಇದ್ದೀನಿ 8x ಹಾಗೆ ಗುಣಾಕಾರ ಮಾಡಿದಾಗ 15 ಬರಬೇಕು, ಕೂಡಿಸಿದಾಗ ಅಥವಾ ಕಳೆದಾಗ 8 ಬರುವಂಥದ್ದು ಸಂಖ್ಯೆಯನ್ನು ತಗೋಬೇಕಿಲ್ಲಿ. ತಗೊಂಡಾಗ ನನಗೆ ಬರ್ತಾ ಇದೆ 3x 8x, ಕೂಡಿಸಿದಾಗ 8 ಬರ್ತಾ ಇದೆ, ಗುಣಿಸಿದಾಗ 15 ಬರ್ತಾ ಇದೆ. ಅಲ್ಲಿಗೆ ಎಕ್ಸ್ನ ಬೆಲೆ ಬಂತು -3, ಎಕ್ಸ್ನ ಬೆಲೆ -5. ಇದಕ್ಕೆ ಅಥವಾ ಪ್ರಶ್ನೆ ಕೇಳಿದ್ದಾರೆ, ಡೆಲ್ಟಾ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ಡೆಲ್ಟಾ ಬರಾಬರ್ b² - 4ac ಬೆಲೆಗಳನ್ನು ಹಾಕಿದಾಗ ಉತ್ತರ 36 - 24. ಇಲ್ಲಿ ಪ್ಲಸ್ ಚಿಹ್ನೆ ಉಳ್ಳ ಉತ್ತರ ಬಂದರೆ ವಾಸ್ತವ ಮತ್ತು ವಿಭಿನ್ನ ಬರೀಬೇಕು, ಮೈನಸ್ ಉತ್ತರ ಬಂದರೆ ಊಹಾಮೂಲ ಬರೀಬೇಕು, ಹಾಗೆ 0 ಬಂದರೆ ವಾಸ್ತವ ಮತ್ತು ಸಮ ಬರೀಬೇಕು. ಸೈನ್ ಆಲ್ಫಾ ಕಾಸ್ ಆಲ್ಫಾ ಬೆಲೆಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಏನಿಲ್ಲ, ಆಲ್ಫಾ ಕೋನವನ್ನಾಗಿರಿಸಿ ಅಭಿಮುಖ, ಲಂಬಕೋನವಾಗಿರಿಸಿ ಅಭಿಮುಖವಾಗಿ ವಿಕರಣವಾಗಿರಿಸಿ, ಉಳಿದದನ್ನು ಪಾರ್ಶ್ವ, ಈ ರೀತಿ ಬರ್ಕೊಂಡು ಸೈನ್ ಆಲ್ಫಾ ಅಂದರೆ ಅಭಿಮುಖ ಭಾಗಿಸು ವಿಕರಣ, ಅದರ ಬೆಲೆಗಳನ್ನು ಹಾಕೋಣ. ಹಾಗೆ ಕಾಸ್ ಆಲ್ಫಾ ಅಂದರೆ ಪಾರ್ಶ್ವ ಭಾಗಿಸು ವಿಕರಣ, ಅದರ ಬೆಲೆಗಳನ್ನು ಹಾಕಿದ್ರೆ ನಮಗೆ ಸೈನ್ ಆಲ್ಫಾ ಬೆಲೆ ಬರ್ತಾ ಇದೆ 24 25 ಕಾಸ್ ಆಲ್ಫಾ 7 25. ಎ 5 - 7 ಮತ್ತು ಬಿ 1 - 3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ನೇರ ಪ್ರಶ್ನೆ ಇದು. ದೂರದ ಸೂತ್ರ ಏನು? x1 - x2² ಪ್ಲಸ್ y1 - y2² ವರ್ಗಮೂಲ, ಅಥವಾ ವರ್ಗಮೂಲ ಬರೆದ್ಬಿಟ್ಟು x2 - x1² ಪ್ಲಸ್ y2 - y1² ಅಂತಲೂ ಬರೀಬಹುದು. ಸೊ ಇಲ್ಲಿಗೆ ಮೊದಲನೇ ಬಿಂದುಗಳು x1 y1, ಎರಡನೇ ಬಿಂದುಗಳು x2 y2. ಸೊ ಇಲ್ಲಿ ಬೆಲೆಗಳನ್ನು ಹಾಕಿದಾಗ ನಮಗೂ ಉತ್ತರ ಬರ್ತಾ ಇದೆ 16 16 32, ವರ್ಗಮೂಲ 32 ಮಾನಗಳು. ಇಲ್ಲಿ ಎ ಮತ್ತು ಬಿ ಇಬ್ಬರು ವಿದ್ಯಾರ್ಥಿಗಳ ಹಾರವನ್ನು ತಯಾರಿಸ್ತಾ ಇರೋದು ಹೇಳ್ತಾ ಇದ್ದಾರೆ. ಒಬ್ಬ 24 ಗುಲಾಬಿ ಹೂಗಳನ್ನು ಇಟ್ಕೊಂಡು ಹಾರ ಮಾಡ್ತಾ ಇದ್ದಾರೆ, ಇನ್ನೊಂದು 60 ಗುಲಾಬಿ ಹೂಗಳನ್ನು ಇಟ್ಕೊಂಡು ಹಾರ ಮಾಡ್ತಾ ಇದ್ದಾರೆ. ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮನಾಗಿ ಬಳಸಿ ಹಾರವನ್ನು ತಯಾರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕನಿಷ್ಠ ಅಂತ ಶಬ್ದ ಬಂದಿರೋದ್ರಿಂದ ಇದು ಲಸ ಕಂಟಿನ್ಯೂ ಲಸ ಬರ್ತಾ ಇದೆ 120. ಹಾಗಾಗಿ ಅವರು ಒಬ್ಬೊಬ್ರು 120 ಹೂಗಳನ್ನು ಇಟ್ಕೊಂಡು ಸಮನಾಗಿ ಇಟ್ಕೊಂಡು ಹಾರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ 120 ಹೂಗಳನ್ನು ಸಮನಾಗಿ ಬಳಸಿದಾಗ ಹಾರಗಳ ಸಂಖ್ಯೆ ಎಷ್ಟು ಬರ್ತಾ ಇದೆ? ಹಾಗಾದರೆ 24 ಹೂಗಳನ್ನು ಬಳಸಿ ಹಾರ ಮಾಡಿದವಂಗೆ ಎಷ್ಟು ಹಾರ ಆಗ್ತದೆ? 5 ಹಾರ ಆಗ್ತದೆ. ಅದೇ 60 ಹೂಗಳನ್ನು ಬಳಸಿ ಮಾಡಿದವಂಗೆ ಎಷ್ಟು ಹಾರ ಆಗ್ತದೆ? 2 ಹಾರಗಳು ಆಗ್ತವೆ.